ಇನ್ನು ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಬಿಜೆಪಿ ಶಾಸಕಿ ರತ್ನ ದೇವನಾಥ್ ನಿವಾಸದ ಬಳಿ ಸ್ಫೋಟಗೊಂಡಿದೆ. ಪಾನಿಹಾಟಿ ಕ್ಷೇತ್ರದ ಬಿಜೆಪಿ ಶಾಸಕಿ ರತ್ನ ದೇವನಾಥ್ ಈ ಸಂದರ್ಭ 5 ಬಿಜೆಪಿ ಕಾರ್ಯಕರ್ತರಿಗೆ ತೀವ್ರ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ತೀವ್ರ ಮಟ್ಟದ ಹಿಂಸಾಚಾರ, ರಕ್ತಪಾತ, ಅಲ್ಲಲ್ಲಿ ಗಲಾಟೆ ಗಲಭೆಗಳು, ಯಾವ ರೀತಿ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ವೆಸ್ಟ್ ಬೆಂಗಾಲ್ ಅನ್ನೋದು. ಎಲೆಕ್ಷನ್ ರಿಸಲ್ಟ್ ಬಂದಿದ್ದು ಯಾವಾಗ ಬಿಜೆಪಿ ಬಹುಮತಕ್ಕೆ ಅಂದ್ರೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು, ಈಗ ಒಂದಷ್ಟು ಹಿಂಸಾಚಾರ ಭುಗಿಲೇಳ್ತಾ ಇರುವಂಥದ್ದು. ಅದರಲ್ಲೂ ಸುವೇಂದು ಅಧಿಕಾರಿ PA ಅವರನ್ನ ಹತ್ಯೆ ಮಾಡಲಾಯಿತು. ಅದಾದ ಬಳಿಕ ಈಗ ಶಾಸಕಿ ರತ್ನ ದೇವನಾಥ್ ಅವರ ನಿವಾಸದ ಬಳಿ ಸ್ಫೋಟ ಆಗಿರೋದು, ಅದರಲ್ಲಿ ಬಿಜೆಪಿಯ 5 ಕಾರ್ಯಕರ್ತರು ಗಾಯಗೊಂಡಿರೋದು, ಅಲ್ಲಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ. ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇರೋದನ್ನ ನಾವು ನೋಡ್ತಿದ್ದೀವಿ. ರಸ್ತೆ ಮಧ್ಯೆ ಟೈರ್ ಅನ್ನ ಸುಟ್ಟು ಘೋಷಣೆಗಳನ್ನ ಕೂಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಹಿಂದಿನಿಂದಲೂ ಕೂಡ ಇಂತಹದ್ದೇ ಘಟನೆಗಳು ನಡೀತಲೇ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ಈ ಮತದಾನ ನಡೆಯುವಂತಹ ಸಂದರ್ಭದಲ್ಲೂ ಪ್ರಧಾನಿ ಮೋದಿ ಹೇಳ್ತಾ ಇದ್ರು, ಇದು ಎಷ್ಟೋ ಪಾಲಿಗೆ ಉತ್ತಮವಾದ ಪರಿಸ್ಥಿತಿ ಈಗ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಂದ್ರೆ ಆ ಮಟ್ಟಕ್ಕೆ ಗಲಭೆ, ಗಲಾಟೆ, ಹಿಂಸಾಚಾರ ನಡೀತಲೇ ಇದೆ ವೆಸ್ಟ್ ಬೆಂಗಾಲಲ್ಲಿ. ಅದು ಇನ್ನೂ ಕೂಡ ಮುಂದುವರೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸುವೇಂದು ಅಧಿಕಾರಿ PA ಚಂದ್ರನಾಥ್ ಅವರ ಹತ್ಯೆ ನಂತರದಲ್ಲಿ ಮತ್ತಷ್ಟು ಹಿಂಸಾಚಾರ ಭುಗಿಲೇಳ್ತಾ ಇದೆ. ಸುವೇಂದು ಅಧಿಕಾರಿ PA ಹತ್ಯೆ ಸಂಬಂಧ ಖಂಡನೆ ವ್ಯಕ್ತವಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ಬತ್ತದಾಲ್ ಹೆದ್ದಾರಿ ಬಂದ್ ಮಾಡಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪಶ್ಚಿಮ ಮೇದಿನಿಪುರದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸುವೇಂದು ಅಧಿಕಾರಿ PA ಹತ್ಯೆಗೆ ತೀವ್ರ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಸುವೇಂದು ಅಧಿಕಾರಿಯೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದು ಯಾರೇ ಆಗಿರ್ಲಿ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಆಗ್ಲೇಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನೋಡಿ, ಯಾವ ರೀತಿ ಟಾರ್ಗೆಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ. ಹೀಗಾಗಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಅಲ್ಲಲ್ಲಿ ಘೋಷಣೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಒಂದೊಂದು ಕಡೆ ಈಗ ಹಿಂಸಾಚಾರ ನಡೀತಾ ಇದೆ, ಇನ್ನೂ ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಈಗ ದೀದಿ ನಾಡಲ್ಲಿ ಬಿಜೆಪಿ ಯಾವಾಗ ಕಹಳೆ ಮೊಳಗಿಸ್ತೋ ಅದು ಒಂದಷ್ಟು ನಿರಾಶೆಯನ್ನ ಉಂಟು ಮಾಡ್ತಾ ಕೆಲವರಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಪದೇ ಇಂತಹದ್ದೇ ಘಟನೆಗಳು ಮರುಕಳಿಸ್ತಾ ಇದೆ, ಒಂದು ಜೀವವನ್ನ ತೆಗೆಯುವಂತಹ ಹಂತಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ತನಿಖೆ ಆಗಬೇಕು, ತನಿಖೆ ನಂತರ
ವಿಚಾರದಲ್ಲಿ ಯಾರ ಕಡೆಯವರು ಯಾರಕ್ಕಾಗಿ ಈ ರೀತಿಯ ಗಲಭೆಯನ್ನ ಎದುರಿಸ್ತಾ ಇದ್ದಾರೆ ಅಥವಾ ಈ ರೀತಿಯ ಹತ್ಯೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಲಿದೆ. ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಾಣ ತೆಗೆಯುವ ಹಂತಕ್ಕೆ ಇಲ್ಲಿನ ಜನರು ಹೋಗ್ತಾರೆ ಅಂತ ಅಂದ್ರೆ ಅದಕ್ಕೆ ನಿಖರವಾದ ಕಾರಣ ಆದ್ರೂ ಏನು, ಈ ಸೋಲಿನ ಏನು ಈ ನಿರಾಶೆ ಏನಾದರೂ ಅವರಲ್ಲಿ ಈ ರೀತಿಯ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಒಂದ್ ಕಡೆ ಈಗ ಮೊನ್ನೆ ಆದಂತಹ ಗಲಾಟೆ, ಆ ಸಂದರ್ಭದಲ್ಲಿ ಸುಧೀಂದ್ರ ಅಧಿಕಾರಿ ಅವರ PA ಅವರ ಹತ್ಯೆ ಆಗಿರುವಂಥದ್ದು, ಅದರ ಬಳಿಕದಲ್ಲಿ ಮೊನ್ನೆ ಧ್ವಜ ಕಟ್ಟುವಂತಹ ಸಂದರ್ಭದಲ್ಲಿ ಇವತ್ತಾದಂತಹ ಗಲಾಟೆ, ಆ ಸಂದರ್ಭದಲ್ಲೂ ಕೂಡ ಫೈರಿಂಗ್ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಶಾಸಕಿ ಅವರ ಮನೆಯ ಬಳಿ ಆದಂತಹ ಬ್ಲಾಸ್ಟ್, ಸುವೇಂದು ಅಧಿಕಾರಿ PA ಏನಿದ್ದಾರೆ ಅವರು ಕಾರಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಫೈರಿಂಗ್ ಆಗತ್ತೆ. ಆ ಸಂದರ್ಭದ CCTV ಫುಟೇಜ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ನಿನ್ನೆ ಆದಂತಹ ಘಟನೆ, ನಿನ್ನೆ ರಾತ್ರಿ ಆದಂತಹ ಘಟನೆ. ಇನ್ನೇನು ಮನೆ ಬಳಿ ಇದ್ದಂತಹ ಸುವೇಂದು ಅಧಿಕಾರಿ ಅವರ PA ಕಾರ್ ಮೇಲೆ ಅಟ್ಯಾಕ್ ನಡೆಯುತ್ತೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಮನಸ್ಸೋ ಇಚ್ಛೆ ಫೈರಿಂಗ್ ಅನ್ನ ಮಾಡ್ತಾರೆ. ಮನಸ್ಸೋ ಇಚ್ಛೆ ಫೈರಿಂಗ್ ಅನ್ನ ನಡೆಸಿ ಅವರನ್ನ ಹತ್ಯೆ ಮಾಡಲಾಗತ್ತೆ. ಅದರ ಗ್ರಾಫಿಕ್ಸ್ ವಿಜುವಲ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಹತ್ಯೆ ಆಯಿತು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನ ನೋಡಿ. ಅವರು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ, ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಸುವೇಂದು ಅಧಿಕಾರಿ PA ಅವರ ಮೇಲೆ ಯಾವ ರೀತಿ ಅಟ್ಯಾಕ್ ಆಗುತ್ತೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಫೈರಿಂಗ್ ಅನ್ನ ನಡೆಸ್ತಾರೆ. ಮನಸ್ಸೋ ಇಚ್ಛೆ ಫೈರಿಂಗ್ ಅನ್ನ ನಡೆಸಿ ಹತ್ಯೆಯನ್ನ ಮಾಡ್ತಾರೆ. ನೋಡಿ, ಕಾರ್ ಹೋಗ್ತಾ ಇರುತ್ತೆ, ಇನ್ನೇನು ಮನೆ ಹತ್ರ ಕೂಡ ಇರುತ್ತೆ, ಅವರ PA ಮನೆ ಹತ್ರ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಇಬ್ಬರು ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು, ಅದರಲ್ಲಿ ಒಬ್ಬ ಬೈಕ್ ಸವಾರನಿಗೆ ಮಾತ್ರ ಹೆಲ್ಮೆಟ್ ಇತ್ತು, ಇನ್ನೊಬ್ಬ ಹಾಗೆ ಇದ್ದ, ಅಂದ್ರೆ ಹೆಲ್ಮೆಟ್ ಅನ್ನ ಧರಿಸಿರ್ಲಿಲ್ಲ. ಮನೆಯಿಂದ 300 ಕಿಲೋಮೀಟರ್ ದೂರದಲ್ಲಿ ಕಾರನ್ನ ನಿಲ್ಲಿಸಿದ್ರು, ಅಂದ್ರೆ ಸ್ಲೋ ಆಗ್ತಾ ಇತ್ತು ಕಾರು. ಆ ಸಂದರ್ಭದಲ್ಲಿ ಆದಂತಹ ಫೈರಿಂಗ್, ಚಂದ್ರನಾಥ್ ಮನೆಯಿಂದ 300 ಮೀಟರ್ ದೂರದಲ್ಲೇ ಕಾರಿತ್ತು. ಆ ಸಂದರ್ಭದಲ್ಲಿ ಫೈರಿಂಗ್ ಅನ್ನ ಮಾಡ್ತಾರೆ. ಸುಮಾರು 10 ರೌಂಡ್ ಅಷ್ಟು ಫೈರಿಂಗ್ ಅನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರು ನಿಧಾನವಾಗ್ತಾ ಇದ್ದಂತೆ ದುಷ್ಕರ್ಮಿಗಳು ಫೈರಿಂಗ್ ಅನ್ನ ನಡೆಸಿದ್ದಾರೆ. ಅದರಲ್ಲಿ 3 ಗುಂಡು ಚಂದ್ರನಾಥ್ ಅವರಿಗೆ ತಗಲತ್ತೆ, ತಲೆಗೆ ಎದೆಗೆ. ಹೀಗಾಗಿ ಅಲ್ಲಿಯೇ ಸ್ಪಾಟ್ನಲ್ಲೇ ಪ್ರಾಣ ಬಿಡ್ತಾರೆ ಚಂದ್ರನಾಥ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನಾವು ಗಮನಿಸ್ತಾ ಇರೋ ಹಾಗೆ ಪಶ್ಚಿಮ ಬಂಗಾಳ ಈಗ ಹಿಂಸಾ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಅಲ್ಲಲ್ಲಿ ಇಂತಹ ಗಲಭೆಗಳು, ಅದು ಕೂಡ ಹತ್ಯೆ ಮಾಡೋ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಏನು, ಯಾರು ಏನು ಅನ್ನುವಂಥ ಡೀಟೇಲ್ಸ್ ಏನಾದರೂ ಗೊತ್ತಾಗಿದೆಯಾ ಪ್ರಮೋದ್? ಮಧು, ಈಗಾಗಲೇ ಹೆಚ್ಚುವರಿ ತನಿಖೆ ಮುಂದುವರ್ತಾ ಇದೆ. ಬಂಗಾಳದ CID ಸೇರಿದಂತೆ ಪ್ರಮುಖ ಪೊಲೀಸ್ ಪಡೆಗಳು ಈಗಾಗಲೇ ತನಿಖೆಯನ್ನು ಮುಂದುವರಿಸ್ತದೆ. ಇದರಿಂದ ರಾಜಕೀಯ ಕಾರಣಗಳು ಖಂಡಿತ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇಲ್ಲಿರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ, ಹತ್ಯೆಯ ಸ್ವರೂಪವನ್ನು ಗಳಿಸ್ತಾ ಇದ್ದರೆ, ಸಾಕಷ್ಟು ಪ್ಲ್ಯಾನನ್ನು ಮಾಡಿ ಪ್ಲ್ಯಾನನ್ನು ಮಾಡಿ ಈ ರೀತಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಪ್ರೊಫೆಷ್ನಲ್ ಆಗಿರುವಂಥವ್ರು ಯಾರಾದರೂ ಹತ್ಯೆ ಮಾಡಿರ್ಬೋದು ಅನ್ನುವಂಥದ್ದು ಒಂದು ಅನುಮಾನ. ಯಾಕೆಂದರೆ ಗಾಡಿ ಮೂವ್ಮೆಂಟನ್ನು ಚೇಸ್ ಮಾಡಲಾಗಿದೆ, ಜೊತೆಗೆ ಗಾಡಿ ಮೂವ್ಮೆಂಟ್ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ, ಜೊತೆಗೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗಿದೆ. 8 ಮಂದಿ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಯಿತು. ಜೊತೆಗೆ ಹೋಗ್ತಾ ಇರುವಂಥ ಜಾಗಗಳನ್ನ ರೇಖಿ ಮಾಡಲಾಗಿದೆ. ಅಂದರೆ ಯಾವ ಭಾಗದಿಂದ ಹೇಗೆ ಹೋದರೆ ಎಲ್ಲಿ ಬರ್ತೀವಿ, ಯಾವ ಸಿಗ್ನಲ್ ಇರ್ತಾರೆ, ಎಲ್ಲಿ ಹೋದರೆ ರೈಟ್ಗೆ ಹೋದರೆ ಏನಾಗುತ್ತೆ, ಲೆಫ್ಟ್ಗೆ ಹೋದರೆ ಏನಾಗುತ್ತೆ, ಯಾವುದು ಸರಿಯಾದಂಥ ಜಾಗ ದಾಳಿ ಮಾಡೋದಕ್ಕೆ, ಜೊತೆಗೆ ಇಷ್ಟೆಲ್ಲ ದಾಳಿ ಆದಮೇಲೆ ಎಸ್ಕೇಪ್ ಆಗೋದು ಹೇಗೆ, ಇದೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಪ್ಲ್ಯಾನ್ ಪ್ರಕಾರ ಮಾಡಲಾಗಿದೆ. ಹೀಗಾಗಿ ಇದರ ಹಿಂದೆ ಈಗಾಗಲೇ ಸಾಕಷ್ಟು ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾದವರು ಇನ್ವಾಲ್ವ್ ಆಗಿರ್ಬೋದು ಅನ್ನುವಂಥದ್ದು ಒಂದು ಮಾಹಿತಿ ಇರುವಂಥದ್ದು. ಅಟ್ ದ ಸೇಮ್ ಟೈಮ್ ಇದಕ್ಕೆ ಪೊಲಿಟಿಕಲಿ ಲಿಂಕ್ ಇದ್ದರೆ, ಅದರಲ್ಲೂ BJP ಹೇಳ್ತಾ ಇರುವಂಥದ್ದು TMC ಲಿಂಕ್ ಇದೆ, ಇದರಲ್ಲಿ ಸಾಕಷ್ಟು ದೊಡ್ಡ ಕೈವಾಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಅದು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮುಂದೆ ತಿರುವು ತಗೊಳುತ್ತೆ. ಯಾಕೆಂದರೆ ಈ ಹತ್ಯೆ ಮುಂದೆ ಎಲ್ಲಿ ತನಕ ಹೋಗುತ್ತೆ, ಯಾರ ತನಕ ಹೋಗುತ್ತೆ ಅನ್ನೋಂಥದ್ದು ಕೂಡ ಗೊತ್ತಾಗಲ್ಲ. ಈಗ ತಾನೇ ಸರ್ಕಾರ ರಚನೆ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಪೊಲಿಟಿಕಲ್ ಟ್ವಿಸ್ಟ್ ಆ್ಯಂಡ್ ಟರ್ನನ್ನು ಕೂಡ ಪಡೆದರೂ ಆಶ್ಚರ್ಯ ಇಲ್ಲ. ಇದು ಒಂದು ಭಾಗ. ಮತ್ತೊಂದು ವಿಚಾರ ಅಂದರೆ ರತ್ನಾ ದೇಬನಾಥ್ ಅಂದರೆ ಆರ್ಜಿಕರ್ ಆಸ್ಪತ್ರೆಯ ವಿಕ್ಟಿಮ್ ಇರೋದು, ಅತ್ಯಾಚಾರದ ವಿಕ್ಟಿಮ್ ಇದ್ದರು, ಅವರ ತಾಯಿ ನೂತನವಾಗಿ ಶಾಸಕರಾಗಿ ಈಗ ಆಯ್ಕೆಯಾಗಿದ್ದಾರೆ ಪಾನಿಹಾಟಿ ವಿಧಾನಸಭಾ ಕ್ಷೇತ್ರದಿಂದ. ಈಗ ಅವರ ನಿವಾಸದ ಮುಂದೆಯೂ ಕೂಡ ದೊಡ್ಡದೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಅಂದರೆ ಚುನಾವಣೋತ್ತರ ಹಿಂಸೆಗಳು ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ. ಜೊತೆಗೆ BJPಯ ನಾಯಕರನ್ನ, BJPಯ ಕಾರ್ಯಕರ್ತರನ್ನ ಗುರಿಯಾಗಿಸಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಆತಂಕ ಪಕ್ಷದಲ್ಲಿ. ಅಟ್ ದ ಸೇಮ್ ಟೈಮ್ ನಿನ್ನೆ ನಡೆದಂಥ ಪಾನಿಹಾಟಿಯಲ್ಲಿ ನಡೆದಂಥ ಬ್ಲಾಸ್ಟ್ನಲ್ಲಿ ಸುಮಾರು 5 BJP ಕಾರ್ಯಕರ್ತರಿಗೆ ಸಾಕಷ್ಟು ನೋವುಗಳಾಗಿದೆ, ಸಾವುಗಳಾಗಿದೆ ಬಗ್ಗೆ ಇನ್ನೂ ವರದಿ ಆಗಿಲ್ಲ. ಆದರೆ ಅವರಿಗೆ ಗಂಭೀರ ಸ್ವರೂಪವಾದಂಥ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹಾಗಾದರೆ ಈ ಬಾಂಬ್ ಬ್ಲಾಸ್ಟ್ನಲ್ಲೂ ಕೂಡ ರಾಜಕೀಯ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದು ಕಾಣ್ತಾ ಇದೆ. ಯಾಕೆಂದರೆ
ಎಲ್ಲೋ ಬೇರೆ ಕಡೆಗೆ ಬಾಂಬ್ ಆತಂಕಕಾರಿ ಘಟನೆ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ಗಳಾಗಿದ್ದರೆ ಅದು ಯಾರನ್ನೋ ಗುರಿಯಾಗಿಸಿ ಜನಸಾಮಾನ್ಯರನ್ನು ಗುರಿಯಾಗಿಸಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡುವಂಥ ಸಾಧ್ಯತೆ ಇತ್ತು. ಆದರೆ ಶಾಸಕಿ ಅದರಲ್ಲೂ ಬಿ ಜೆ ಪಿಯ ಶಾಸಕಿಯ ನಿವಾಸದ ಬಳಿಯೇ ಗುರಿಯಾಗಿಸಿ ಬಾಂಬ್ ಬ್ಲಾಸ್ಟ್ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಈ ಎಲ್ಲ ಡೆವಲಪ್ಮೆಂಟ್ ಏನಿದೆ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳಿದೆ, ಅದು ಬಿ ಜೆ ಪಿ ನಾಯಕರನ್ನ ಬಿ ಜೆ ಪಿ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಗಂಭೀರವಾಗಿ ಕೇಳಿಬರ್ತಾ ಇದೆ. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.